ಅಯ್ಯೋ ರಾಮ, ಮನೆಯಾಗ ಒಂದು ತೊಟ್ಟು ನೀರಿಲ್ವಲ್ಲ, ಇವಳು ಎತ್ತಾಳಾಗೋದ್ಲು. ಹಾ ಅಲ್ಲ, ನಮ್ಮನೆಗೆ ನೀರು ತಂದ ಎದ್ಬಿಟ್ಟು ಎತ್ಲಾಗೋದ್ಲು ಇವಳು. ಹಾ ದಿನಾನ ಇಟ್ಟದ್ಕೆ ಎಲ್ಲ ತುಂಬಿಸಿರಳು. ಎತ್ಲಾಗೋದ್ಲು. ಏ ಭಾಗ್ಯಮ್ಮ, ಏ ಭಾಗ್ಯ, ಎಲ್ಗೋದೆ ಹಾಳಾಗಿ? ನೀರಿಲ್ಲ, ಬಾರೆ ಜಲ್ದು. ಎಲ್ಲಿ ಹೋದ್ಲು ಅಂತ ಹುಡ್ಕೊಂಡು ಹೋಗೋಣಪ್ಪ ಇವಾಗ. ಅಲ್ಲ, ಯಾಕೆ ಹಿಂಗೆ ಮಾಡ್ತಾ ಹೇಳಿ ಇವತ್ತು ಇವಳು? ನೀರು ತಂದ ಎದ್ಬಿಟ್ಟು. ಲೇ ಪಾಪ ಮಂಜ, ಬಾರೋ ಇಲ್ಲಿ, ಬಾ 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 ಇಲ್ಲಿ. ಯಾಕಜ್ಜಿ ಹೇಳು, ನಾನು ಜಲ್ದಿ ಎಲ್ಗ ಹೋಗ್ಬೇಕು. ಹೇಳು, ಇಲ್ಲ ಕೇಳಿಸುತ್ತೆ. ಏ ಬಾರೋ ಇಲ್ಲಿ, ಏನೋ ಕೊಡ್ತೀನಿ, ಬಾ ಇಲ್ಲಿ. ಹೌದೇನಜ್ಜಿ, ಏನ್ ಕೊಡ್ತೀಯಾ? ಬಾ ಇಲ್ಲಿ, ಹೇಳ್ತೀನಿ ಹತ್ರಕ್ಕೆ. ಏನಜ್ಜಿ, ಏನ್ ಕೊಡ್ತೀಯಾ? ಏನೂ ಇಲ್ಲ ಕಣ ಮಂಜ, ನನ್ನ ಸೊಸೆ ಭಾಗ್ಯಮ್ಮ ಅದು ಎಲ್ಗೋದ್ಲ ಏನೋ ಗೊತ್ತಿಲ್ಲ. ನಮ್ಮನೆಗೆ ಒಂದು ತೊಟ್ಟೂ ನೀರಿಲ್ಲ. ಅದಕ್ಕೇನೆ ನಮ್ಮನೆಗೆ ದಿನ ನೀರಿಷ್ಟೊತ್ತಿಗೆ ತಂದು ಎಲ್ಲ ತುಂಬಿಸಿರಳು. ಇವತ್ತು ನೋಡಿರಿ, ಎಲ್ಲ ತಪ್ಪಲೆ ಬಿಂದಿಗೆ ಎಲ್ಲ ಖಾಲಿ ಇದ್ದಾವೆ. ಅದು ಎಲ್ಗೋದ್ಲೋ ಏನೋ ಗೊತ್ತಿಲ್ಲ. ಎಲ್ಗೋದ್ಲು ಅಂತ ನೀನೇನಾದ್ರೂ ನೋಡಿದ್ಯೇನೋ ಮಂಜ? ಅಲ್ಲೆಲ್ಲಾದ್ರೂ ಊರಾಗೆಲ್ಲ ಇದ್ದಿದ್ದ? ಅಯ್ಯೋ ಅಜ್ಜಿ, ಭಾಗ್ಯಕ್ಕೆ ನೀರ್ ಸೇರ್ತೈತೆ, ನೀರ್ ತಗೊಂಬಂದು ಮನೆಗೆ ಹೋಯ್ತೈತೆ. ಏನೋ ಹೇಳ್ತಾ ಇದ್ಯಾ? ಭಾಗ್ಯಮ್ಮ ನೀರು ಸೇರ್ತಾ ಇದ್ದಾಳ? ಯಾರ ಮನೆಗೂ? ಇನ್ಯಾರ ಮನೆಗೆ? ಆ ಸಾಕ ದಡಮ್ಮ ಐತಲ್ಲ, ಅವ್ರ ಮನೆಗೇನೆ ನೀರ್ ತಗೊಂಡೋಗಿ ಒಯ್ತೈತೆ. ಯಾಕಪ್ಪ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಇವಳಿಗೇನು ಬಂತು? ಏನು ತಿಕ್ಕಿ ಹಿಡಿತಾ ಇತ್ತು ಇವಳಿಗೆ? ಅಲ್ಲ, ಸಾಕಮ್ಮನ ಮನೆಗೆ ನೀರು ಹಿಡ್ಕೊಂಡು ಹೋಗಿ ಅಲ್ಲಿ ಒಯ್ಯುವಂಥದ್ದು ಏನು ಬಂದೈತಿ ಇವಳಿಗೆ ಹೊತ್ತು? ಇರು, ಸರಿಯಾಗಿ ಹೋಗಿ ಹೋಗಿತೀನಿ ಅವಳಿಗೆ. ಅಜ್ಜಿ ಅಜ್ಜಿ, ಏನೋ ಕೊಡ್ತೀನಿ ಅಂದಲ್ಲ, ಕೊಡು. ಏನು ಕೊಡೋಣ? ಏನೂ ಇಲ್ಲ ನಂತೆಗೆ. ಅಜ್ಜಿ, ಏನನ್ನ ಕೊಡಜ್ಜಿ ತಿಂಬಕ್ಕೆ? ಆ ಭಾಗ್ಯಮ್ಮಕ್ಕೆ ಕೊಡ್ಬೇಕಾಗಿರೋ ಏಟ್ನ ನೀನಿಗೆ ಕೊಟ್ಬಿಡ್ತೀನಿ, ಸುಮ್ಮನೆ ಹೋಗ. ಏನೂ ಇಲ್ಲ, ನಾನು ಸೊಸೆ ಎಲ್ಲೋಗ್ಯಾಳ ಅಂತಾನ ಕೇಳಕ್ಕೆ ಕರೆದಿದ್ದು ಅಷ್ಟೇನೆ. ಇವನಿಗೆ ಏನಾನ ಕೊಡ್ಬೇಕೇನ? ಏನಾನ ಮಾತಾಡ್ತೀರಿ ಅಲ್ವೇನಾ? ಅಜ್ಜಿ, ಹಂಗಾರೆ ನೀನ್ ಸುಮ್ನೆ ಕರ್ದ ಯಾತ ಕೊಡ್ತೀನಿ ಅಂತಾನ? ನಾನು ಯಾತ ಕೊಡ್ತೀಯ ಅಂತಾನ ಎಲ್ಲ ಹೇಳ್ತಾನೆ ಇರ್ಲಿಲ್ಲ. ಇನ್ನೊಂದ್ಸಲ ಕರಿ ಯಾಕಾದ್ರೂ, ಅವಾಗ ನಾನು ಯಾಕೂ ಬರಲ್ಲ ನಿನಗೆ. ಸುಮ್ಮನೆ ಹೋಗ. ನಾನು ಈ ಮುದುಕಿಗೆ ಹೇಳ್ಬಾರ್ದಾಗಿತ್ತು. ಮೊದ್ಲು ತಿಂಬಕ್ ಕೊಡು, ಆಮೇಲೆ ಹೇಳ್ತೀನಿ ಅಂತ ಅಂದಿದ್ರೆ ಸರಿಯಾಗದು. ನಾನು ಯಾಕಾದ್ರೂ ಹೇಳದ್ನ, ಇನ್ನೊಂದ್ಸಲ ಕರೀಲಿ, ಹಂಗೆ ಮಾಡ್ತೀನಿ. ಹಾಳಾಗೋದ್ಲು ಇವಳು. ಅಲ್ಲ, ಅವ್ರ ಮಂತಕ್ಕೆ ಯಾಕೆ ನೀರು ತಗೊಂಡು ಹೋಗ್ಬೇಕು? ಇವಳಿಗೆ ತಿಕ್ಕಿ ಹಿಡಿದೈತಾ? ಇರು, ಹೋಗಿ ಮಾಡ್ತೀನಿ ಸರಿಯಾಗಿ ಇವಳಿಗೆ. ಇಲ್ಲಪ್ಪ, ನಾನು ಸವಾಲ್ ಹಾಕ್ತಂಗೆ 10 ಬಿನಿಗೆ ತಗೊಂಡೋಗಿ ಒಯ್ತೀನಿ. ಒಂದು ವಾರ ಏನಾದರೂ ಅನ್ಲಿ ಯಾರಾದ್ರೂ. ನನಗೆ ಈ ಕದ್ರಜ್ಜಿ ಹಿಂಗೆ ಬದಲಾಗಿರ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಬಿಡು. ಆದ್ರೆ ಏನು ಮಾಡೋದು, ಅವಜ್ಜಿ ಬುದ್ಧಿನ ನಾನು ಯಾರ ತಾವು ಹೇಳಂಗೂ ಇಲ್ಲ, ಹೇಳಬಾರ್ದು. ಯಾಕಂದ್ರೆ ನಾವು ಆ ಥರ ಚಾಲೆಂಜ್ ಮಾಡಿದೀವಲ್ಲ. ಅದಕ್ಕೆ ಇದರಿಂದ ನನಗೇನು ಯಾವ ಬೇಜಾರು ಏನಿಲ್ಲ. ಮಾಡ್ತೀನಿ ಬಿಡು. ಇನ್ನೊಂದ್ಸಲ ಸಾಕಮ್ಮ ಸಿಗಾಕಂತಾಳೆ ನನ್ನ ಹತ್ರ. ಅವಾಗ ಅವಳು ಸರದಿ ಆಗಿರುತ್ತೆ, ಇವಾಗ ನನ್ನ ಸರದಿ. ಆವಾಗ ಅವಳಿಗೆ ಸರಿಯಾಗಿ ನಾನು ಆಟ ಆಡ್ತೀನಿ. ನನಗೇನು ಇದರಿಂದ ಏನು ಬೇಜಾರು ಏನಿಲ್ಲ. ತಗೊಂಡೋಗಿ ಒಯ್ದು ಬರ್ತೀನಿ. ಇದೊಂದು ಬಿನ್ಗೆ ಒಯ್ದ್ರೆ 10 ಬಿನ್ಗೆ ಆಗುತ್ತೆ ಮಂತಕ್ಕೆ ಹೋಗ್ಬೇಕು. ನಮ್ಮ ಅತ್ತಿನ ಹೆಂಗೆ ಆಡ್ತಿರ್ತಾಳೋ ಏನೋ ಅಲ್ಲಿ. ಕಾಣ್ತಿಲ್ಲ, ಅಲ್ಲೇ 1 ಗಂಟೆ ಆಯ್ತು ಹೋಗಿ ಅಂತಾನೆ. ಅಯ್ಯೋ, ನಮ್ಮ ಅತ್ತೆ ಬಂದೇ ಬಿಟ್ರಲ್ಲಪ್ಪ ಇಲ್ಲಿಗೆ ಹುಡುಕೊಂಡು. ಏನು ಮಾಡೋದು, ಏನು ಹೇಳೋದು? ಏನ್ ಮಾಡ್ತಾ ಇದ್ಯಾ ನೀನು? ಅಲ್ಲ, ನಮ್ಮನೆಗೆ ನೋಡಿದ್ರೆ ಒಂದು ತೊಟ್ಟು ನೀರಿಲ್ಲ. ನಮ್ಮನೆಗೆ ನೀರು ತಂದು ಎದ್ಬಿಟ್ಟು ಆ ಸಾಕಮ್ಮನ ಮನೆಗೆ ಬಿನ್ಗೆ ಹೊತ್ಕೊಂಡು ನೀರು ಒಯ್ದು ಬರ್ತಾ ಇದ್ಯಾ? ಯಾಕೆ? ಏನೇ ಆಗೈತೆ ನಿನಗೆ? ತಿಕ್ಕಿ ಹಿಡಿದೈತೇನೆ ನಿನಗೆ? ಮಾಡಕ್ಕೇನು ಕೆಲಸ ಇಲ್ಲ ಅಂತ ಕಳಿದ್ಯಾ ನಮ್ದು? ಅಲ್ಲ, ನಿನ್ಗೆ ಏನಾಗೈತೆ? ಆ ಸಾಕಮ್ಮ ಗಂಗಿ ಅವಳೆಲ್ಲನ ತಂದು ಐಕೆಂತಾರ ಅವ್ರ ಮನೆಗೆ. ಅಯ್ಯೋ, ಏನಪ್ಪ ಹೇಳೋದು? ಇರೋ ಸತ್ಯ ಹೇಳಂಗಿಲ್ಲ. ಹೇಳಿದ್ರೆ ನಾನು ಮತ್ತೆ ನೀರು ತಂದೊಯ್ಬೇಕಾಗುತ್ತೆ. ಏನು ಮಾಡಲಿ ಈಗ? ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ನಿನ್ನೆ ಮಾತಾಡ್ತಿರೋದು ನಾನು. ಏನದು ಗುಣ ಅಂತ ಇದೆಯಲ್ಲ? ಬಾಯ್ಬಿಟ್ಟು ಮಾತಾಡು. ಏನಾಗೈತೆ ನಿನಗೆ? ನಮ್ಮನೆಗೆ ಒಂದು ತೊಟ್ಟು ನೀರಿಲ್ಲ. ನಡಿ, ನಮ್ಮನೆಗೆ ತಗೊಂಡು ನಡಿ. ಅಯ್ಯೋ ಅತ್ತೆ, ನಾನು ನನಗೇನು ಏನೂ ಆಗಿಲ್ಲ, ಚೆನ್ನಾಗೇ ಇದ್ದೀನಿ. ಏನಂದ್ರೆ ಆ ಗಂಗಿಗೆ ಚೆನ್ನಾಗಿಲ್ವಂತೆ, ಸೊಂಟ ಉಣಿಕ್ಬಿಟ್ಟೈತಂತೆ. ಅದಕ್ಕೆ ಪಾಪ 1-2 ಬಿಂಗೆ ನೀರು ತಂದು ಕೊಡಕ್ಕ ಅಂದ್ಲು, ಅದಕ್ಕೆ ತಾಂಡೋಗಿ ಹೋಯ್ತಾ ಇದ್ದೀನಿ. ಇನ್ನೇನು ಇಲ್ಲ. ಗಂಗೆ ಸೊಂಟ ನಾವಾದ್ರೆ ಅವ್ರ ಹತ್ತಿಲ್ವೇನು? ಆ ಸಾಕಿ ಇಲ್ವೇ ತತ್ತಾಳೆ? ಅವಳಿಗೆ ಇನ್ನೇನು ಕೆಲಸ ಐತಿ? ಅಲ್ಲಿ ಇಲ್ಲಿ ತಿರ್ಗಾಡೋದ ಕೆಲಸ. ನೀನ್ ಯಾಕೆ ಅವ್ರ ಮನೆಗೆ ತಗೊಂಡೋಗಿ ನೀರು ಒಯ್ತಾ ಇದ್ಯಾ? ಅಯ್ಯೋ ಅತ್ತೆ, ಅದು ಸಾಕಮ್ಮನಿಗೂ ಇಲ್ಲ, ಸಾಕಮ್ಮ ಚೆನ್ನಾಗೇ ಐತೆ. ಆದ್ರೆ ಏನೋ ಭಾರ ಎತ್ತಬೇಡ್ರಿ ಅಂತ ಹೇಳ್ಯಾರಂತ, ಏನೋ ಚೆನ್ನಾಗಿಲ್ದಿದ್ಕೆ. ಅದಕ್ಕೇನೆ ನೀರು ತಂದು ಕೊಡಕ್ಕ ಅಂತ ಅಂದ್ಲು ಇವಳು ಗಂಗಿ. ಅದಕ್ಕೆ ತಾಂಡೋಗಿ ಕೊಡ್ತಾ ಇದ್ದೀನಿ. ಬರ್ತೀನಿ, ನಡಿಯತ್ತೆ, ನಡಿ ಬರ್ತೀನಿ. ಅವಳಿಗೆ ಸೊಂಟ ನೋವು, ಇವಳಿಗೆ ಭಾರ ಎತ್ತಬೇಡ್ರಿ ಅಂತ ಹೇಳವ್ರೆ. ಯಾರು ಹೇಳಿದಂತೆ ಭಾರ ಎತ್ತಬೇಡ್ರಿ ಅಂತಾನ? ನಡಿ ಕೇಳ್ತೀನಿ. ಅಯ್ಯೋ ಅತ್ತೆ, ಬರ್ತೀನಿ, ನಡಿ ನೀನು.
ಆ ನೀನ್ ನಡಿ, ನಾನು ಬರ್ತೀನಿ. ಅದೇನಾಗೈತೆ ಅವ್ರಿಗೆ ನೋಡ್ತೀನಿ ಅದೇಳಿ. ಎಲ್ಲಿಗೆ ಬರ್ತೀಯಾ? ಸಾಕಮ್ಮ ಮತ್ತಕ್ಕೆ ಬಾ. ಅಯ್ಯೋ ಕೆಡ್ತಲ್ಲಪ್ಪ ಕೆಲಸ. ಅತ್ತೆ ನಾನು ಬರ್ತೀನಿ, ನೀನು ಹೋಗತ್ತೆ. ಹೋಗಲ್ಲ ಕಣೆ, ನಡಿಯೇ. ಅದೆಲ್ಲಿ ಹೋಗ್ತೀನಿ ನೋಡೋಣ. ಭಾಗ್ಯಮ್ಮ ಬಾ ಬಾ. ಇನ್ನೊಂದು ಬಿಂಗೆ ಹೋಯ್ದ್ರೆ 10 ಬಿಂಗೆ ಆಗುತ್ತೆ. ನಮ್ಮ ಮನೆಗೆಲ್ಲ ತುಂಬಿದಾವೆ. ಬಿಂಗೆ ಒಂದು ಇಲ್ಲಿಕ್ಕಿ ಹೋಗಿವಂತೆ ಬಾ ಪಾಪ. ನನ್ನ ಹತ್ರ ಚಾಲೆಂಜ್ ಮಾಡಿದ್ರೆ ಯಾರು ಗೆಲ್ಲಕ್ಕಾಗಲ್ಲ ಈ ಸಾಕಮ್ಮನ ಹತ್ರ. ಅದು ಗೊತ್ತಾಗ್ಬೇಕು ಈ ಭಾಗ್ಯಮ್ಮಂಗೆ. ಇದ್ಯಾಕೆ ಹಿಂಗ್ ಬರ್ತಾ ಇದೆಯಾ? ಓಡ್ ಬರ್ತಾ ಇದೆಯಾ? ಬಿಂಗೆ ಹೊತ್ಕೊಂಡು ಇಳಿಸು ಕೆಳಕ್ಕೆ. ಲೇ ಸಾಕಮ್ಮ, ನಮ್ಮ ಅತ್ತೆ ಬರ್ತಾ ಇದ್ದಾಳೆ. ಬಂದ್ರೆ ನಾನು ನಿನಗೆ ಭಾರ ಎತ್ಬೇಡ್ರಿ ಅಂತ ಹೇಳವ್ರೆ ಪಂಡಿತರು. ಆಮೇಲೆ ಗಂಗಿಗೆ ಸೊಂಟ ನೋವು ಅಂತ ನಾ ಹೇಳಿದೀನಿ, ನೀನು ಹಂಗೆ ಹೇಳು. ನಿಮ್ಮ ಅತ್ತೆನಾ? ಬರ್ಲಿ ಬರ್ಲಿ. ಓಹ್, ಬಿಂಗೆ ಹೊತ್ಕೊಂಡು ರಪ್ಪ ರಪ್ಪ ಬರ್ತಾಳೆ. ಏಯ್ ಏನೇ ಸಾಕಿ, ನಿನ್ಗೇನು ಏನು ಅನ್ಸಲ್ವೇ? ನನ್ನ ಸೊಸೆನ ಯಾಕೆ ನೀರು ತಂದಯ್ಯ ಅಂತ ನಾ ಇಲ್ಲಿ ಕೇಳಿದ್ಯಾ? ಇದ್ಯಾಕೆ ಹುಚ್ಚಕ್ಕಯ್ಯ, ನನ್ನ ಯಾಕೆ ಬೈತೀಯ ನೀನು? ನಿನ್ ಸೊಸೆನ ಕರ್ಕೊಂಡೋಗು ನೀನು. ಇಲ್ಲಿ ಯಾಕೆ ನೀರು ತಂದೈತೀಯ ಅಂತನ? ನೀನು ನನ್ನ ಯಾಕೆ ಕೇಳಕ್ ಬತ್ತೀಯ? ನಿನ್ ಸೊಸೆ ನೀನ್ ಕೇಳ್ಕ. ನಾನು ಕೇಳೋಂಥದ್ದು ಏನೂ ಇಲ್ಲ, ನಿನ್ಗೆ ಯಾವ ಹಕ್ಕೂ ಇಲ್ಲ ನಾನು ಕೇಳಕ್ಕೆ. ಅವ್ಳು ನೀರು ತಂದೈತದಾಳೆ, ನಾ ತುಂಬಿಸ್ಕೊಂತ ಇದೀವಿ ಅಷ್ಟೇನೆ. ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗು, ನಾನೇನು ಬೇಡ ಅಂಬಲ್ಲ. ಕರ್ಕೊಂಡು ಹೋಗ್ತೀನಿ ಕಣೆ, ಕರ್ಕೊಂಡು ಹೋಗ್ತೀನಿ. ಓಹೋ, ಏಯ್ ಭಾಗ್ಯಮ್ಮ, ಹೊಲ ಅಲ್ವೇ ಆ ಸಾಕಮ್ಮಗಿಂತ ಕಡೆನೇನೆ. ನಿನ್ಗೇನು ಬುದ್ಧಿ ಇಲ್ವೇನೆ ತಲೆಯಾಗೆ? ಅದು ಯಾಕೆ ನೀರು ತಂದೈತೆ ಇದ್ಯಾ? ಅದೇನು ಅಂತಾನೆ ಬೋಗಳೆ ಹೇಳೆ ಸಾಕಿ. ಯಾಕೆ ನೀರು ನನ್ನ ಸೊಸೆ ನಿನ್ನ ಮನೆಗೆ ನೀರು ತಂದೈತಾ ಇದ್ದಾಳೆ? ಏನಾಗಿತ್ತು ಅವಳಿಗೆ? ಅಯ್ಯೋ ಅತ್ತೆ, ಅದು ಏನ್ ಗೊತ್ತಾ, ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಮೊನ್ನೆ ನಮ್ಮ ತವ್ರ ಮನೆಗೆ ಹೋದಾಗ, ಅಲ್ಲಿ ನಮ್ಮ ಪೂಜಾರರು ನೀನು ಕಷ್ಟದಾಗಿರೋರಿಗೆ ಸಹಾಯ ಮಾಡಮ್ಮ, ಆವಾಗ ನಿನ್ಗೆ ಮಕ್ಕಳು ಆಗ್ತವೆ, ಒಳ್ಳೇದಾಗುತ್ತೆ, ನಿನ್ಗೂ ನಿಮ್ಮ ಅತ್ತೆಗೂ ನಿಮ್ಮ ಮನೆಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಅಂದ್ರ. ಅದಕ್ಕೋಸ್ಕರ ಇವರು ಕಷ್ಟದಾಗಿದ್ರಲ್ವಾ, ನೀರ್ ತರಕ್ ಆಗ್ತಿರಲಿಲ್ಲ ಅತ್ತೆ ಸೊಸೆಗೆ ಇಬ್ರಿಗೂ. ಅದಕ್ಕೆ ನಾನೇ ತಂದೊಯ್ದೆ, ಒಳ್ಳೇದಾಗ್ಲಿ, ನಮಗೂ ಬೇಗ ಮಕ್ಕಳಾಗ್ಲಿ ಅಂತಾನ. ಇದು ತಪ್ಪೇನತ್ತೆ? ಅದ್ಯಾರು ಹೇಳ್ದರು? ನೀರು ತಂದೊಯ್ಯೋದು ದಿಂದನ ನಿನಗೆ ಮಕ್ಕಳು ಆಗ್ತವ? ನೀರ್ ತಂದೊಯ್ದಿಂದ ಅಲ್ಲತ್ತೆ, ಬಡವರಿಗೆ ಕಷ್ಟಗಿರೋರಿಗೆ ನಮ್ಮ ಕೈಲಾದ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ, ದೇವರು ನಿನ್ನ ಅರ್ಕೆನ ಪೂರೈಸ್ತಾರೆ, ಆದಷ್ಟು ಬೇಗ ನಿಮ್ಗೂ ಮಗು ಆಗುತ್ತೆ ಅಂತ ಹೇಳಿದ್ದು. ನಾನ್ ಮಾಡ್ತಾ ಇರೋದು ಒಳ್ಳೇದೇ ತಾನೆ? ಹೌದಾ? ದೇವ್ರ ಕೆಲಸ ಅಂದ್ರೆ ಪೂಜಾರರು ಹೇಳ್ಯಾರಂದ್ರೆ ಮಾಡ್ಲೇಬೇಕು. ಸರಿ ಸರಿ ಆಯ್ತು. ನಾನು ನಿನ್ ಏನಾಗೈತು ಅಂತನ ಭಯ ಆದಂಗಾಗಿತ್ತು. ಅಲ್ಲ, ಸಾಕಮ್ಮನ್ ಕಂಡ್ರೇನೆ ಆಗ್ತಾ ಇರಲಿಲ್ಲ ಇವಳಿಗೆ. ಇವತ್ತು ನೋಡಿದ್ರೆ ಸಾಕಮ್ಮನ ಮನೆಗೇನೆ ಬುಕ್ಸಟ್ಟೆ ನೀರು ತಂದೊಯ್ತಾ ಇದ್ದಾಳಲ್ಲ, ಏನಾಗೈತೆ ಇವಳಿಗೆ ಅಂತ ನನಗೆ ಸಿಟ್ಟು ಬಂದಿತ್ತು. ಅಂದ್ರೆ ಹಂಗಿಂಗ್ ಬಂದಿರಲಿಲ್ಲ. ಮಂಜ ಹೇಳ್ದಾಗ. ಮಂಜ ಏನ್ ಹೇಳ್ದ? ಒಂದು ತೊಟ್ಟು ನೀರಿಲ್ವಲ್ಲ, ಬೈಕಂಡು ನಿಂತಿದ್ದೆ, ಎಲ್ಬೋದೆ ನೀನು ಅಂತಾನೆ. ಅವಾಗ ಮಂಜ ಹೋಗ್ತಿದ್ದ ಕಾರ್ದು ಕೇಳಿದೆ. ನಮ್ಮ ಭಾಗ್ಯ ಮನೆಯೆಲ್ಲ ನಾನು ನೋಡ್ದೇನೋ ಅಂತಾನೆ. ಅಲ್ಲಿ ನೀರು ತಗೊಂಡೋಗಿ ಸಾಕದಡಂಗರ ಮನೆ ಒಯ್ತೈತೆ ಭಾಗ್ಯತ್ತಿ ಅಂತ ಹೇಳ್ದ. ಅದಕ್ಕೆ ಬಂದೆ ಇಲ್ಲಿಗೆ ಹುಡಿಕೊಂಡು. ಹೌದಾ? ಅಯ್ಯೋ ಅತ್ತೆ, ನಾನು ಹೇಳಿದ್ನಲ್ಲ ಇಷ್ಟೇನೆ. ಆದಷ್ಟು ಬೇಗ ನಮಗೂ ಮಗು ಆಗುತ್ತೆ, ನಿಮಗೆ ಮೊಮ್ಮಕ್ಕಳು ನಾನು ನೋಡ್ಬೇಕು ಅಂತ ಆಸೆ ಐತಿ ತಾನೆ? ಅಲ್ಲ, ನೀವು ಬೇರೆ ವಯಸ್ಸಾಯ್ತು, ಯಾವಾಗ ಮ್ಯಾಕ್ ಹೋಗ್ತಿರೋ ಏನೋ ಹೇಳಕ್ಕಾಗಲ್ಲ. ಪಾಪ ನಿಮ್ಮ ಆಸೆ ನೆರವೇರಿಸೋದು ನನ್ನ ಧರ್ಮ ಅಂತನ ನಾನು ಅವ್ರು ಹೇಳ್ದಂಗೆ ಹಿಂಗೆ ಸಹಾಯ ಮಾಡ್ತಾ ಇದ್ದೀನಿ. ಅವ್ರು ನಮಗೆ ಸಹಾಯ ಮಾಡಿದ್ರು ಪರವಾಗಿಲ್ಲ, ನಮ್ಮನ್ನ ಏನು ಬೈದ್ರು ಪರವಾಗಿಲ್ಲ, ನಾನು ಮಾತ್ರನ ದೇವ್ರ ಕಾರ್ಯ ಅನ್ಕೊಂಡು ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಮೊಳ್ಳೇದಕ್ಕೆ. ಹೌದೇನೆ ಭಾಗ್ಯಮ್ಮ, ನನಗೂ ಅದೇ ಆಸೆ. ನಾನು ಸಾಯಕ್ಕೂ ಮುಂಚೆ ಮೊಮ್ಮಕ್ಕಳು ನೋಡ್ಬೇಕು ಅಂತಾನ. ಆಸೆ ಖಂಡಿತ ಬೇಗ ನೆರವೇರುತ್ತತ್ತೆ. ದೇವಸ್ಥಾನದಲ್ಲಿ ಪೂಜಾರರು ಹೇಳ್ಯಾರೆ ದೇವ್ರ ಮುಂದೆ ಅಂದ್ಮೇಲೆ ಅದು ನಿಜ ಆಗುತ್ತೆ ತಾನೆ? ನೀವು ದೇವ್ರ ಭಕ್ತಿ ಜಾಸ್ತಿ ನಿಮ್ಗೆ, ನಂಬ್ತೀರ ತಾನೆ? ಅಯ್ಯೋ, ಭಗವಂತ ನಮ್ದೆ ಇನ್ಯಾರನ್ನೇ ನಂಬಲಿ ಭಾಗ್ಯಮ್ಮ. ಮನುಷ್ಯರನ್ನ ಯಾರನ್ನೂ ನಂಬಕ್ಕಾಗಲ್ಲ. ಈಗಿದ್ದರು ಇನ್ನು ಕ್ಷಣ ಹೊತ್ತಿಗೆ ಹಂಗೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಆ ದೇವರಾದ್ರೆ ಯಾವಾಗ್ಲೂ ಒಂದೇ ತರ ಇರ್ತಾನೆ. ಅವನ ಮೇಲೆ ನಂಬಿಕೆ ಇಡ್ದೆ ಇನ್ನೇನು ಬೇರೆ ಮೇಲೆ ನಂಬಿಕೆ ಇಡಕ್ಕಾಗುತ್ತೇನೆ? ಬಾ, ನಾನಂತೂ ದೇವ್ರ ಭಕ್ತಿ ಎಂಬ ನಿನಗೆ ಚೆನ್ನಾಗಿ ಗೊತ್ತು ತಾನೆ? ಗೊತ್ತು ಅತ್ತೆ, ಅದಕ್ಕೆ ನೀವು ಈ ಕೆಲಸ ಮಾಡಿದ್ರೆ ಒಪ್ಕೊಂತೀರಾ, ಸಂತೋಷ ಪಡ್ತೀರಾ ಅಂತಾನೆ ನಾನು ಹಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಗೋಸ್ಕರ. ನಡೀರಿ. ಸರಿ ಅಮ್ಮ. ಅಯ್ಯೋ, ನಾನು ನಿನ್ನ ತಪ್ಪು ತಿಳ್ಕೊಂಡಿದ್ದೆ. ಬಾ, ನಮ್ಮ ಮನೆಗೂ ನೀರಿಲ್ಲ, ನಿನಗೆ ಸಾಕಾಗೈತೇನೋ. ಇವತ್ತು ಬಿಂಗೆ ತಂದೈದು ಇವ್ರ ಮನೆಗೆ 10 ಬಿಂಗೆ ಅತ್ತೆ. ಬಿಂಗೆನಾ? ಸರಿ ಬಾ. ಅತ್ತೆ, ಇನ್ನೂ ಒಂದು ವಾರ ತಕ ಪಾಪ ಇವ್ರಿಗೆ ಆಗಲ್ವಂತೆ, ನಾನೇ ನೀರು ತಂದೊಯ್ಬೇಕು. ಅದಕ್ಕೆ ನೀವು ಬೇಡ ಅಂತ ಹೇಳ್ಬಾರ್ದು. ಅಯ್ಯೋ, ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋರಿಗೆ ನಾನು ಯಾಕೆ ಬೇಡ ಅಂತ ಹೇಳಿ? ಬಾ. ಆದ್ರೆ ನಮ್ಮ ಮನೆಗೆ 1-2 ಬಿಂಗೆನ ತಾಂಬಂದೊಯ್ಯಿ. ಗೊತ್ತಾಯ್ತಾ? ಬರೀ ಇವ್ರ ಮನೆಗೆ ಒಯ್ಬೇಡ. ಸರಿ ಅತ್ತೆ, ನಡಿ. ಅಯ್ಯೋ, ನಮ್ಮ ಅತ್ತೆ ಏನೋ ಒಂದು ಸುಳ್ಳು ಹೇಳಿ ಕಳಿಸ್ತೆ. ದೇವರೇ ಕಾಪಾಡ್ಬಿಟ್ಟೆ ನೀನು. ಏನೇ ಭಾಗ್ಯಮ್ಮ, ಈ ತರ ಸುಳ್ಳು ಹೇಳ್ಬಿಟ್ಟೆ? ಮತ್ತಿನ್ನೇನಮ್ಮ, ನಿಜ ಹೇಳಿದ್ರೆ ನೀನ್ ಬೇರೆ ಹಾಕಿದ್ಯಾ, ಶರತ್ ಹಾಕಿದ್ಯಾ? ಯಾಕೆ ನೀರು ತಂದೈತೀನಿ ಅಂತ ನಾ ಯಾಕವು ಹೇಳ್ಬಾರ್ದು? ಯಾರಿಗಾದ್ರೂ ಗೊತ್ತಾದ್ರೆ ಮತ್ತೆ ನೀನು ಇನ್ನೂ ಒಂದು ವಾರ ನೀರು ತಂದೊಯ್ಬೇಕು ಅಂತ ಹೇಳ್ತಾ ಇದ್ಯಾ. ಅದಕ್ಕೆ ಆ ಶಿಕ್ಷೆಗಿಂತನ ಏನೋ ಒಂದು ಸುಳ್ಳು ಹೇಳಿ ನಮ್ಮ ಅತ್ತೆ ನಂಬಿಸ್ತೆ. ಬಿಡು, ನಮ್ಮ ಅತ್ತೆಗೆ ಆಮೇಲೆ ಸತ್ಯ ಹೇಳ್ತೀನಿ. ನಾನೇನೇನು ಸುಳ್ಳು ಹೇಳಿ ಮೋಸ ಮಾಡಲ್ಲ.
ನೀನೇನಾದ್ರೂ ಇದೆಲ್ಲ ನಿಜನಾ? ನೀನು ನಮ್ಮ ಅತ್ತಿಗೆ ಏನಾದ್ರೂ ಹೇಳಿದ್ರೆ ನಾನು ಎಲ್ಲರ ತಗೋ ಹೇಳ್ಬಿಡ್ತೀನಿ. ಅದಾದ್ಮೇಲೂ ಹೇಳ್ಬಾರ್ದು, ಗೊತ್ತಾಯ್ತಾ? ಇನ್ನೊಂದು ವಾರ ಆದ್ಮೇಲೆ ನಮ್ಮ ಅತ್ತೆಗೆ ಹೋಗಿ ನೀನ್ ಸುಳ್ಳು ಹೇಳವಳಿ ಭಾಗ್ಯಮ್ಮ ಹಂಗೆ ಹಿಂಗೆ ಅಂತನ ಜಗಳ ತಂದಿಕ್ಬೇಡ ಸಾಕಮ್ಮ, ಗೊತ್ತಾಯ್ತಾ? ಅಯ್ಯೋ ಛೇ ಛೇ ಛೇ, ನಾನು ಯಾಕೆ ಅಂತ ಕೆಲಸ ಮಾಡೋಣ? ಹೌದೌದೌದು, ನೀನ್ ಭಾರಿ ಗುಣವಂತೆ ನೋಡು, ಅದಕ್ಕೆ ಅಂತ ಕೆಲಸ ಎಲ್ಲ ಮಾಡಲ್ಲ. ನಿನ್ನ ನಂಬಕ್ಕಾಗಲ್ಲ. ಪ್ರಮಾಣ ಮಾಡು ನೀನು. ದೇವರಣೆಗೂ ಈ ಸುಳ್ಳನ್ನ ನಾನು ಎಲ್ಲೂ ಹೇಳಲ್ಲ, ನಿಮ್ಮ ಅತ್ತೆಗೂ ಹೇಳಲ್ಲ ಅಂತ. ಪ್ರಮಾಣ ಗಿಮಾಣ ಯಾಕೆ? ಬೇಡ ಬಿಡು, ಹೇಳಲ್ಲ ಅಂತ ಹೇಳಿದೀನಲ್ಲ. ನೀನ್ ಹೆಂಗ್ ನನ್ನ ಹತ್ರ ಪ್ರಮಾಣ ಮಾಡಿಸ್ಕೊಂಡೆ? ಅದಕ್ಕೆ ನೀನು ಮಾಡು. ನಾನ್ ನಂಬಕ್ಕಾಗಲ್ಲ, ನೀನು ಕಾಯ್ತಾ ಇರ್ತೀಯ ಇಂಥವ್ ಯಾವಾದ್ರೂ ವಿಷಯ ಸಿಕ್ಕಿದ್ರೆ ಸಾಕು ಯಾರಿಗಾದ್ರೂ ಜಗಳ ತಂದಿಕ್ಕನ ಅಂತ ಮಾಡು. ಆಯ್ತಮ್ಮ, ದೇವರಣೆಗೂ ನೀನು ಸುಳ್ಳು ಹೇಳಿದ್ಯಾ ಅಂತ ನಿಮ್ಮ ಅತ್ತೆ ತಗಾಗ್ಲಿ ನಮ್ಮ ಊರಾಗೆ ಯಾರ ತಗೋನು ಎಲ್ಲೂ ನಾನು ಬಾಯ್ ಬಿಡಲ್ಲ. ಗೊತ್ತಾಯ್ತಾ? ಸರಿ ಆಯ್ತು, ಬರ್ತೀನಿ. ಹೋಗು ಪಾಪ, ನೀರದ್ ತಂದ ಇದು ಸುಸ್ತಾಗಿದ್ಯಾ, ಹೋಗಿ ಕೊಂಡು ಏನಾದ್ರು ಕೆಲಸ ಇದ್ರೆ ಮಾಡ್ಕೋ ಹೋಗು. ಅಯ್ಯೋ, ಈ ಭಾಗ್ಯಮ್ಮ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಬಿಟ್ರಲ್ಲ. ನಾನು ಹೆಂಗೋ ಈ ನೀರು ತಂದ ಇದಾದ್ಮೇಲೆ ಹೇಳೋಣ ಇಬ್ರಿಗೂ ಜಗಳ ತಂದಿಕ್ಕನ ಅಂದ್ಕೊಂಡಿದ್ದೆ. ಛೇ, ಹೋಗ್ಲಿ ಬಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.